ಯೋಗವನ್ನ ಒಂದೊಂದು ಶ್ಲೋಕದಲ್ಲೂ ಕೂಡ ಅದನ್ನದನ್ನೇ ಕೃಷ್ಣ ವಿವಿಧವಾಗಿ ಹೇಳಿದಾನೆ. ಡಿಫರೆಂಟ್ ಫ್ರಾಗ್ರೆನ್ಸ್. ಅದೆಲ್ಲ ಅಹಂಕಾರದ ಎಷ್ಟೋ ನಮ್ಮ ಗುಣಗಳಿದೆಯಲ್ಲ, ಅದು ಒಂದೊಂದು ಕರ್ಮ ಕಡ್ಡ ಬರ್ತಾ ಇರುತ್ತೆ ನಮ್ಮಲ್ಲಿ. ಆಸೆಗಳು ಕೂಡ ಅಹಂಕಾರದ ಗುಣ. ಅದರಿಂದ ಎಷ್ಟೋ ಕರ್ಮಗಳು ಅಡ್ಡಿ ಆತಂಕಗಳು ಬರುತ್ತೆ ಕರ್ಮಯೋಗವಾಗೋದಕ್ಕೆ. ನಮ್ಮಲ್ಲಿರೋ ಲೋಭಿತನ ಇದೆಯಲ್ಲ, ಅಹಂಕಾರದ ಗುಣ. ಅದು ಆ ಜಿಪುಣತನದಿಂದ ಎಷ್ಟೋ ಕರ್ಮಗಳನ್ನ ನಾವು ಪರಿಪೂರ್ಣ ಮಾಡೋದಿಲ್ಲ, ಎಲ್ಲೋ ಹಿಡಿತೀವಿ. ಅದರಿಂದನೂ ಕೂಡ ಎಷ್ಟೊಂದು ಲೋಪಗಳು ಬರುತ್ತೆ ಕರ್ಮದಲ್ಲಿ. ನಮ್ಮ ವ್ಯಾಮೋಹದಿಂದ, ನಮ್ಮಲ್ಲಿರೋ ಮಾತ್ಸರ್ಯದಿಂದ, ಇವೆಲ್ಲ ಅಹಂಕಾರದ ಗುಣಗಳು. ಅದಕ್ಕೆ ಕೃಷ್ಣ ಒಂದೇ ಸತಿಗೆ ಅದನ್ನು ಹೇಳಿ ಮುಗಿಸ್ಲಿಲ್ಲ. ಬೇರೆ ಬೇರೆ ಫ್ರಾಗ್ರೆನ್ಸ್ನಲ್ಲಿ ಒಂದೇ ವಿಷಯವನ್ನೇ ಹೇಳಿರೋದ್ರಿಂದ ಈ ಮನಸ್ಸನ್ನು ಶುದ್ಧಿ ಮಾಡು, ಮನಸ್ಸನ್ನು ಶುದ್ಧಿ ಮಾಡು, ಅದು ಆವಾಗವಾಗ ನೆನಪಿಗೆ ಬರ್ತಾನೆ ಇರಬೇಕು. ಏನೇ ಮಾಡಿದ್ರೂ ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಅಂತ ಗೊತ್ತಾಗಿದೆ. ಅದಕ್ಕೆ ಪಾರಮಾರ್ಥಕ್ಕೆ ನಾವು ಅವಸರವನ್ನು ಪಡೋದು ಬೇಡ. ನಿಧಾನವಾಗಿ ಒಂದೊಂದು ಸ್ತರಕ್ಕೂ ಒಂದೊಂದು ಮೆಟ್ಲು ಹತ್ತುವಾಗ ನಾವು ನಿಧಾನವಾಗಿ ಅದನ್ನು ನಮ್ಮ ಒಂದು ಯೋಗ್ಯತೆ ಹೆಚ್ಚೋ ಹಾಗೆ, ನಮ್ಮ ಒಂದು ಕಾಂಪಿಟೆನ್ಸ್ ಹೆಚ್ಚೋ ಹಾಗೆ, ನಮ್ಮ ಎಫಿಷಿಯನ್ಸಿ ಹೆಚ್ಚೋ ಹಾಗೆ ನಾವು ಕರ್ಮ ಮಾಡಬೇಕು. ಕರ್ಮ ಶುಡ್ ಎನ್ಹ್ಯಾನ್ಸ್ ಯುವರ್ ಲೈಫ್. ದಟ್ ಈಸ್ ಬ್ಯೂಟಿಫುಲ್. ಕರ್ಮ ಶುಡ್ ಮೇಕ್ ಯುವರ್ ಲೈಫ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಬ್ಯೂಟಿಫುಲ್. ಕರ್ಮ ಮಾಡುವಾಗ ದಟ್ ಶುಡ್ ಗಿವ್ ಸಮ್ ಕ್ವಾಲಿಟಿ ಟು ಯುವರ್ ಲೈಫ್. ನೀ ಏನಾದ್ರು ಕೆಲಸ ಮಾಡಿದ್ರೆ ನಿನ್ನ ಜೀವನ ಸಾರ್ಥಕ ಆಗೋ ಹಾಗೆ ಕೆಲಸ ಆಗಬೇಕು. ಇಲ್ಲದೇ ಅದು ಪರಮಾತ್ಮನಿಗೆ ತಲುಪೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರಕೃತಿಯ ಗಮ್ಮತ್ತು ಜ್ಞಾನಿಗೆ ಚೆನ್ನಾಗಿ ಗೊತ್ತು. ಪ್ರಕೃತಿ ಯಾವ ರೀತಿ ಕೆಲಸ ಮಾಡುತ್ತೆ, ಇದು ಭಗವಂತನ ಲೀಲೆ. ಇದು ನಮ್ಮ ಕೈನಲ್ಲಿ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಜ್ಞಾನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಜ್ಞಾನಿಗೆ ಇದು ಪರಿಚಯ ಇರುತ್ತೆ. ಏನು ಗೊತ್ತಿರುತ್ತೆ? ಈ ದೇಹ ಅನ್ನೋದೇ ಸರ್ವಸ್ವ ಅಲ್ಲ ಅಂತ. ಆದರೆ ಅಜ್ಞಾನಿ ದೇಹವನ್ನೇ ಆತ್ಮ, ದೇವರು, ಜೀವಾತ್ಮ ಅನ್ಕೊಂಡ್ಬಿಟ್ಟಿರ್ತಾನೆ. ಮನಸ್ಸನ್ನೇ ಆತ್ಮ, ದೇವರು, ಜೀವಾತ್ಮ ಅನ್ಕೊಂಡ್ಬಿಟ್ಟಿರ್ತಾನೆ. ಈ ಭ್ರಮೆನಲ್ಲಿ ಇರ್ತಾನೆ. ಅದರಿಂದ ಅವನಿಗೆ